ನೀನೇನು ಹೇಳ್ದೆ ನನ್ನ ಹತ್ರ? ಅರ್ಚನನ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬೇಡ ಅಂತ ಹೇಳಿದೆ. ನಾನು ಬೇಡ ಅಂತ ಹೇಳಿದೆ. ಈಗ ಅವಳು ನನ್ನ ಪಾರ್ಟ್ನರ್ ಅಲ್ಲ. ಈಗ ನಾನು ನಿನಗೆ ಕೊಟ್ಟಿರೋ ಪ್ರಾಮಿಸ್ನ ಈಡೇರಿಸಿದ್ದೀನಿ. ಅದನ್ನ ಮೇಂಟೈನು ಮಾಡ್ತೀನಿ. ನೋಡು ಮಂತ್ರ, ನೀನು ಕೇಳಿದ ವಿಷಯನ ನಾನು ಆಲ್ರೆಡಿ ಮಾಡಿದ್ದಾಗಿದೆ. ಅದನ್ನ ಹೇಗೆ ಮಾಡಿದೆ, ಯಾಕೆ ಮಾಡಿದೆ ಅಂತ ನಾನು ನಿಂಗೆ ಹೇಳೋ ಅವಶ್ಯಕತೆ ಇಲ್ಲ. ಏನ್ರಿ ನೀವು ಯಾರೋ ಮೂರನೇ ವ್ಯಕ್ತಿ ಹತ್ರ ಮಾತಾಡೋ ಮಾತಾಡ್ತಾ ಇದ್ದೀರಾ? ಯಾರು ಮೂರನೇ ವ್ಯಕ್ತಿ ತರ ನೋಡ್ತಿರೋದು? ಮೊದಲನೇ ವ್ಯಕ್ತಿ ತರನೇ ನೋಡ್ತಿದ್ದೀನಿ. ಈಗ ನೀನು ಹೇಳ್ದೆ, ನಾನು ಮಾಡ್ಬಿಟ್ಟೆ, ಅಲ್ಲಿಗೆ ಮುಗೀತು ತಾನೆ. ಈಗ ಪದೇ ಪದೇ ಯಾಕೆ ಅದನ್ನೇ ಕೆಣಕ್ತಾ ಇದೆಯಾ ನೀನು? ನಾನೀಗ ಏನ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನು? ಸುಮ್ಮನೆ ಬಂದು ಮೂಡೆಲ್ಲ ಆಫ್ ಮಾಡ್ಕೊಂಡಿಲ್ಲಿ. ಓಹೋ, ತುಂಬಾ ಬದಲಾಗ್ಬಿಟ್ರಿ ಬಿಡಿ. ನೀವು ನಿಮ್ಮ ಮಾತು ಯಾವುದು ಮೊದ್ಲಿನ ತರ ಇಲ್ಲ. ಲವ್ವು ನೋವು ಎರಡು ಅವಳಿ ಜವಳಿ ಇದ್ದಂಗೆ, ಮದುವೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟುಕೊಂಡಂಗೆ. ಆ ಮಂತ್ರನ್ ಹೊಡಿಬೇಕು ಅಂದ್ರೆ ನಾವು ಅವಳ ದಾರಿಗೆ ಹೋಗಿ ಹೊಡಿಬೇಕು. ಅದನ್ನ ಅಧರ್ಮ ಅನ್ಕೊಂಡ್ರೆ ತಪ್ಪಾಗುತ್ತೆ. ಸರಿ ಅಮ್ಮೋರೆ, ನಾಳೆಯಿಂದನೇ ನಮ್ಮ ಧರ್ಮದ ಯುದ್ಧ ಶುರು ಮಾಡ್ಬಿಡೋಣ. ನಾಳೆ ಅನ್ನೋದು ತುಂಬಾ ಲೇಟು ಶಂಕರು. ಈಗ್ಲೇ ಫೋನ್ ತಗೋ, ಮಾಡು. ಆಯ್ತಮ್ಮೋರೆ. ಸ್ಪೀಕರ್ ಹಾಕು. ಹಲೋ ಮೇಡಮ್, ನಾನು ಚಿನ್ನು. ಗೊತ್ತೇಳೋ, ಬೆಳಿಗ್ಗೆ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡೋದಿದೆ. ಅಂದರೆ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರು. ನೀವು ಅದನ್ನು ಕೇಳಲೇಬೇಕು.